ಹಾಯ್ ಫ್ರೆಂಡ್ಸ್, 20 ಮೇ 1498 ಅವತ್ತು ಕೇರಳದ ಕ್ಯಾಲ್ಕಟ್ ಪ್ರದೇಶದಲ್ಲಿ ಕೆಲವು ಜನ ನಾವಿಕರು ಕಾಲಿಡುತ್ತಾರೆ. ಅವತ್ತಿನಿಂದ ಇಡೀ ಭಾರತ ದೇಶದ ದಿಕ್ಕು ಮತ್ತು ಚಿತ್ರಣವೇ ಬದಲಾಗಿ ಬಿಡುತ್ತೆ. ಪೋರ್ಚುಗೀಸ್ಗೆ ಸೇರಿದ ನಾವಿಕ ವಾಸ್ಕೋ ಡಿ ಗಾಮ ಭಾರತವನ್ನು ಕಂಡುಹಿಡಿಯುತ್ತಾನೆ. ಇಲ್ಲಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಬರಬಹುದು. ಸಾವಿರಾರು ವರ್ಷಗಳ ಹಿಂದಿನಿಂದ ಮೌರ್ಯರು, ಕದಂಬರು, ಚೋಳರು, ರಾಷ್ಟ್ರಕೂಟರು, ಮರಾಠರು ಇನ್ನು ಅನೇಕ ರಾಜವಂಶದವರು ಈ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ಈ ದೇಶವನ್ನು 1498ರಲ್ಲಿ ಹೊಸದಾಗಿ ಭಾರತವನ್ನು ಕಂಡುಹಿಡಿದಿದ್ದು ಹೇಗೆ ಎಂಬ ಮೊದಲೇ ಇತ್ತಲ್ಲ ಎಂಬ ಸಂದೇಹ ಬರುತ್ತೆ. ಹಾಗಲ್ಲ, ವಿದೇಶಿಯರು ಬಂದು ಇಲ್ಲಿ ನೆಲೆಸಿದ್ದಾರೆ. ವಿವಿಧ ಮಾರ್ಗಗಳಲ್ಲಿ ದೇಶದ ಒಳಗಡೆ ಪ್ರವೇಶವನ್ನು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ. ಆದರೆ ಪೋರ್ಚುಗಲ್ಗೆ ಸೇರಿದ ವಾಸ್ಕೋ ಡಿ ಗಾಮ ಐರೋಪ್ಯದಿಂದ ಭಾರತವನ್ನು ಸಮುದ್ರ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ. ಹಾಗಾಗಿ ವಾಸ್ತವಿಕವಾಗಿ ಭಾರತವನ್ನು ಕಂಡುಹಿಡಿದಿದ್ದು ವಾಸ್ಕೋ ಡಿ ಗಾಮ ಎಂದು ಹೇಳುತ್ತಾರೆ.